ಇರಾನ್ ವಾಣಿಜ್ಯ ನೌಕೆ ತೌಸ್ಕಾ ವಶಕ್ಕೆ ಪಡೆದಿದ್ದು ಹೇಗೆ ಅಮೆರಿಕ? ಘೋರ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ವಾರ್ ಬ್ರೇಕಿಂಗ್ ಪಾಯಿಂಟ್ಸ್. ರೋಚಕ ಕಾರ್ಯಾಚರಣೆಯ ಗುಟ್ಟನ್ನು ಬಿಚ್ಚಿಟ್ಟಿದೆ ಅಮೆರಿಕ ಸೆಂಟ್ರಲ್ ಕಮಾಂಡ್ನಿಂದ ವಿಡಿಯೋ ಕೂಡ ಈಗಾಗಲೇ ಬಿಡುಗಡೆಯಾಗಿದೆ. ಗಲ್ಫ್ ಆಫ್ ಓಮನ್ನಲ್ಲಿ ತೆರಳುತ್ತಾ ಇದ್ದಂತಹ ಇರಾನ್ ವಾಣಿಜ್ಯ ನೌಕೆ ಅಮೆರಿಕ ದಿಗ್ಬಂಧನ ಮೀರಿ ಹೊರಟಿದ್ದಂಥ 900 ಅಡಿ ಉದ್ದದ ನೌಕೆ ಇದಾಗಿತ್ತು. ತಕ್ಷಣ ಎಚ್ಚೆತ್ತು ಹೆಲಿಕಾಪ್ಟರ್ ಮೂಲಕ ಸೇನಾ ಕಾರ್ಯಾಚರಣೆ ನಡೆಸಲಾಗಿದೆ. ನೌಕೆ ಮೇಲೆ ಜಿಗಿದು ಗುಂಡು ಹಾರಿಸಿ ಕಂಟ್ರೋಲ್ಗೆ ತೆಗೆದುಕೊಂಡಿದೆ ಅಮೆರಿಕ ಸೇನೆ. ವಾಣಿಜ್ಯ ನೌಕೆ ವಶಕ್ಕೆ ಪಡೆದ ಅಮೆರಿಕ ಕ್ರಮಕ್ಕೆ ಇರಾನ್ ಪ್ರತೀಕಾರ ತೀರಿಸ್ತಾ ಇದೆ. ಅಮೆರಿಕ ಸೇನಾ ನೌಕೆಗಳ ಮೇಲೆ ಇರಾನ್ ಭರ್ಜರಿ ಡ್ರೋನ್ ಅಟ್ಯಾಕ್ ಕೂಡ ಮಾಡ್ತಾ ಇದೆ. ಇರಾನ್ ವಾಣಿಜ್ಯ ನೌಕೆ ತೌಸ್ಕಾ ಹೇಗೆ ವಶಕ್ಕೆ ಪಡಿತು ಅಮೆರಿಕ ಅನ್ನೋದ್ರ ಬಗ್ಗೆ ರೋಚಕ ಕಾರ್ಯಾಚರಣೆಯ ಒಂದು ಗುಟ್ಟನ್ನು ಬಿಚ್ಚಿಟ್ಟಿದೆ ಅಮೆರಿಕ ಸೆಂಟ್ರಲ್ ಕಮಾಂಡ್ನಿಂದ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಗಲ್ಫ್ ಆಫ್ ಓಮನ್ನಲ್ಲಿ ತೆರಳುತ್ತಾ ಇದ್ದಂಥ ಇರಾನ್ ವಾಣಿಜ್ಯ ನೌಕೆ ಇದಾಗಿತ್ತು. ಅಮೆರಿಕ ದಿಗ್ಬಂಧನ ಮೀರಿ ಹೊರಟಂತಹ 900 ಅಡಿ ಉದ್ದದ ನೌಕೆ ಇದಾಗಿತ್ತು. ತಕ್ಷಣ ಎಚ್ಚೆತ್ತು ಹೆಲಿಕಾಪ್ಟರ್ ಮೂಲಕ ಸೇನಾ ಕಾರ್ಯಾಚರಣೆಯನ್ನು ನಡೆಸಿ ನೌಕೆ ಮೇಲೆ ಜಿಗಿದು ಗುಂಡು ಹಾರಿಸಿ ಅಮೆರಿಕ ಸೇನೆ ಕಂಟ್ರೋಲ್ ತೆಗೆದುಕೊಂಡಿದೆ. ಇರಾನ್ ಏನು ಸುಮ್ಮನೆ ಕೂತ್ಕೊಂಡಿಲ್ಲ, ಪ್ರತೀಕಾರವನ್ನು ತೀರಿಸ್ತಾನೇ ಇದೆ. ತಮಗೆ ಗೊತ್ತಿರ್ಬೋದು, ಈ ವಾರ್ಗೆ ಸಂಬಂಧಪಟ್ಟ ಹಾಗೆ ಇರಾನ್ ಮತ್ತು ಅಮೆರಿಕ ನಡುವೆ ಕದನ ವಿರಾಮ ಯಾವಾಗ ಆಗುತ್ತೆ ಅಥವಾ ಯಾವಾಗ ಯುದ್ಧ ನಿಲ್ಲುತ್ತೆ ಅನ್ನುವ ಕುತೂಹಲ, ಗೊಂದಲ, ಭಯ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇದೆ. ಈಗಾಗಲೇ ಇರಾನ್ ಹೇಳಿದೆ, ಏನಂತ ಹೇಳಿದೆ ನೋಡಿ, ನಮ್ಮ ತಕರಾರಿಗೆ, ನಮ್ಮ ಷರತ್ತುಗಳಿಗೆ ಒಪ್ಪದೇ ಹೋದರೆ ನಾವು ಇನ್ನೂ ಕೂಡ ಯುದ್ಧವನ್ನು ಮುಂದುವರಿಸ್ತೀವಿ ಅನ್ನೋ ಮಾತುಗಳನ್ನು ಇರಾನ್ ಹೇಳಿದೆ. ಮತ್ತು ತಕ್ಷಣಕ್ಕೆ ನಮ್ಮ ಮಾತುಗಳಿಗೆ ಒಪ್ಪುತ್ತಾರೆ ಅಂತ ನಾವು ಅಂದ್ಕೊಂಡ್ವಿ, ಆದರೆ ಬಹಳ ದೂರ ಇದೆ. ಸದ್ಯಕ್ಕೆ ತಾತ್ಕಾಲಿಕ ಕದನ ವಿರಾಮವನ್ನು ಘೋಷಿಸ್ತೀವಿ ಅನ್ನೋ ಮಾತುಗಳನ್ನು ಹೇಳಿದರೂ ಕೂಡ ಮತ್ತೆ ಕದನ ವಿರಾಮ ಉಲ್ಲಂಘನೆಯಾಗಿ ಈ ಯುದ್ಧಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆಗಳನ್ನು, ಘಟನಾವಳಿಗಳನ್ನು, ಅದಕ್ಕೆ ಸಂಬಂಧಪಟ್ಟಂಥ ಸುದ್ದಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಹಾರ್ಮುಜ್ ಜಲಸಂಧಿಯಲ್ಲಿ ನಮಗೆ ಅವಕಾಶ ಇಲ್ಲ ರೀ, ನಮ್ಮ ಹಡಗುಗಳನ್ನು ಸಂಚಾರ ಮಾಡೋಕ್ಕೆ ಅವಕಾಶ ಇಲ್ಲ, ಹೀಗಾಗಿ ನಾವು ಬೇರೆ ಹಡಗುಗಳನ್ನು, ಬೇರೆ ದೇಶಕ್ಕೆ ಸೇರಿದಂಥ ಹಡಗುಗಳನ್ನು ನಾವು ಕೂಡ ಬಿಡಲ್ಲ ಅಂತ ಇರಾನ್ ಪಟ್ಟು ಹಿಡಿದಿದೆ. ಅದರ ಪರಿಣಾಮವಾಗಿ ಈ ಎಲ್ಲ ವ್ಯತಿರಿಕ್ತ ಪರಿಸ್ಥಿತಿಗಳನ್ನು ನಾವು ಎದುರಿಸುವಂತಾಗಿದೆ.